ದರ್ಶನಕ್ಕಾಗಿ ಕ್ಷೇತ್ರಕ್ಕೆ ಬಂದು ಅಡಿಗಳ ಪಾದಕ್ಕೆ ನಮಿಸುತ್ತಲೀ. ನಿನ್ನ ದರ್ಶನಕ್ಕಾಗಿ ಕ್ಷೇತ್ರಕ್ಕೆ ಬಂದು ಅಡಿಗಳ ಪಾದಕ್ಕೆ ನಮಿಸುತ್ತಲೀ. ಒಂದೇ ಮಂತ್ರ ಒಂದೇ ನಾಮದೊಂದೇ ಘೋಷವು, ಒಂದೇ ತಂತ್ರ ಯುಕ್ತಿ ಮಂತ್ರದೊಂದೇ ಭಾವವು. ಒಂದೇ ಮಂತ್ರ ಒಂದೇ ನಾಮದೊಂದೇ ಘೋಷವು, ಒಂದೇ ತಂತ್ರ ಯುಕ್ತಿ ಮಂತ್ರದೊಂದೇ ಭಾವವು. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರ ಕಾಮಾಕ್ಷಿಯೇ. ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಓಂ ಓಂ. ಓಂ ಶಕ್ತಿ. ಒಂದು ಗಿಡ ಬೆಳೆದು ಬಳ್ಳಿಯಾಗಿ ಆಗುವುದು, ಮರವಾಗಿ ಆಗುವುದು, ಅದು ಚಿಕ್ಕ ಪೊದೆಯಾಗಿ ಇರುವುದು ಸಹ ಆ ಗಿಡದ ಬೇರಿನ ಶಕ್ತಿಗೆ ಅನುಗುಣವಾಗಿರುತ್ತದೆ. ಅದರ ಹಾಗೆ ಇಲ್ಲಿ ಅವರವರ ಮನಸ್ಸಿನ ಭಾವನೆಗೆ ತಕ್ಕಂತೆ ಅಡಿಗಳಾರನ್ನು ನಿಂದಿಸುತ್ತಾರೆ, ಹೊಗಳುತ್ತಾರೆ. ಒಬ್ಬನು ಹಣವನ್ನು ಸಂಪಾದಿಸಬಹುದು, ಆಸ್ತಿಯನ್ನು ಸಂಪಾದಿಸಬಹುದು, ಹೆಸರನ್ನು ಸಂಪಾದಿಸಬಹುದು. 10 ಜನರನ್ನು ಇಟ್ಟುಕೊಂಡು ಆಧ್ಯಾತ್ಮಿಕವನ್ನು ಬೆಳೆಸುವುದು ಮಾತ್ರವೇ ಕಠಿಣವಾದ ಕಾರ್ಯ. ಆ ಕಠಿಣವಾದ ಕಾರ್ಯವನ್ನು ಸಾಧಿಸುವವನೇ ಅಡಿಗಳಾರ್. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.